ಯೋಗ್ಯತೆ ಇಲ್ಲ ಅಂತ. ಕಾಂಗ್ರೆಸ್ನವರು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಎಡಪಂಥೀಯ ಜೊತೆ ಕೈ ಜೋಡಿಸಿ ಹಿಂಬದಿಯಿಂದ ಸಹಕಾರ ಕೊಡ್ತಾ ಇದೆ. ಷಡ್ಯಂತ್ರ ಅಂದ್ರೆ ಹೇಗೆ ಅಂತ ಯಾರು ಎಡಪಂಥೀಯರಂದ್ರೆ? ಯಾರು ಹಿಂದೂ ಧಾರ್ಮಿಕ ಭಾವನೆಗಳನ್ನು ವಿರೋಧ ಮಾಡ್ತಾರೆ, ಅವ್ರಿಗೆ ಮುಸಲ್ಮಾನರು ಕ್ರೈಸ್ತರ ಬಗ್ಗೆ ದ್ವಂದ್ವ ನಿಲುವು, ಅಲ್ಲಿ ಬಂದಾಗ ಏನು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಬಂದಾಗ ಎಡಪಂಥೀಯರು ನೀವೇ ಹೇಳಿರಂತೆ. ಒಂದು ನಿಮಿಷ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತವ್ರು ಎಡಪಂಥೀಯರು. ನೀವು ಸಿದ್ದರಾಮಯ್ಯ ಒಂದು ನಿಮಿಷ, ನೀವೇನಾದ್ರು ಕೇಳಿದ್ಮೇಲೆ ಕೇಳಿಸ್ಕೊಳ್ಳಲ್ಲ ನಿಮ್ಗೆ, ಆ ಸೌಜನ್ಯ ಇಲ್ಲ ನಿಮ್ಗೆ. ಮಾತಾಡಿದ್ರಿ ಅಲ್ವಾ, ಈಗ ಕೇಳ್ತೀರಿ. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋರ್ನ ಎಡಪಂಥೀಯರು ಅಂತ ನೀವು ಕರಿತೀರಿ. ನೀವೇ ಸಿದ್ದರಾಮಯ್ಯ ಮೇಲೆ ಒಂದು ಆರೋಪ ಮಾಡ್ತೀರಿ, ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದ್ರಿ, ಕೋಳಿ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರಿ ಅಂತ. ಅವ್ರು ಎಡಪಂಥೀಯರ? ಏನಾದ್ರು ಮಾತಾಡೋ ಜ್ಞಾನ ಇಟ್ಕೊಳ್ಳಿ, ಏನಾದ್ರು ಮಾತಾಡೋ ಜ್ಞಾನ ಇಟ್ಕೊಳ್ಳಿ.